ವಾಲೇಕುಮ್ ಸ್ವಾಗತ ಫ್ರೆಂಡ್ಸ್. ಇವತ್ತು ಇನ್ನೊಂದು ವ್ಲಾಗಿಗೆ. ಸೊ ಇವತ್ತು ಸೆಕೆಂಡ್ ಡೇ ಆಫ್ ಪ್ರಿಪ್ರೇಟ್ರಿ ಎಕ್ಸಾಮ್. ಪ್ರಿಪ್ರೇಟ್ರಿ ಅಂತೀನಿ, ಪ್ರೀ ಫೈನಲ್ಸ್. ವಾವ್, ಫುಲ್ಲಿ ಎಕ್ಸೈಟೆಡ್. ಇವತ್ತು ಬ್ಲ್ಯಾಕ್ ಆ್ಯಂಡ್ ವೈಟು ಆ ಥರ ಓದ್ತಿದ್ದೀನಿ. ಸೊ ಗಾಡಿ ಎತ್ಕೊಂಡು ಆನ್ ಟೈಮಲ್ಲಿದ್ದೀನಿ. ಇವಾಗೇನು ಇವನನ್ನು ಬಿಡೋದಿಲ್ಲ ಇವತ್ತು, ನನ್ನ ತಮ್ಮನ. ನಿನ್ನೆ ಚಿಲ್ಡ್ರನ್ಸ್ ಡೇ ಅಲ್ವಾ, ಅದಕ್ಕೆ ಇವತ್ತು ಹಾಲಿಡೇ ಕೊಟ್ಟಿದ್ದಾರೆ ಸ್ಯಾಟರ್ಡೇಗೆ. ಆದರೆ ಇವತ್ತು ಇಂಗ್ಲೀಷ್ ಎಕ್ಸಾಮ್ ಆದಮೇಲೆ ನಾಳೆ ಅಲ್ಲ, ಇವತ್ತೇ ಮ್ಯಾಮ್ ತೊಗೊಳ್ಬೋದು ಅಕೌಂಟ್ಸ್ನ. ಮಂಡೇ ಅಕೌಂಟ್ಸ್ ಅಲ್ಲ. ಸೊ ಯಾ ಫುಲ್ ಓದಿಲ್ಲ, ಏನು ಓದಿಲ್ಲ ಇಂಗ್ಲೀಷು. ಓನ್ಲಿ ನೋಡ್ಬೇಕು ಏನು ಮಾಡಬೇಕು. ಇವನು ನೋಡಿ ಫ್ರೆಂಡ್ಸ್, ಸುಮ್ಮನೆ ಇರಲ್ಲ ಅಂತಾನೆ ಕ್ಯಾಟ್ರಿಬಲ್ ತಗೊಂಡು ಪಕ್ಷಿಗಳನ್ನ ಹೊಡಿತಾ ಇದ್ದಾನೆ. ತಾನೇ ಕ್ಯಾನೆ ಚಲಾನೆ ಮಾಡ್ತೆ. ಆಯ್ತು ಬಿಡಿ, ಇವನ್ನ ಇಲ್ಲೇ ಬಿಟ್ಟು ಹೋಗ್ಬೇಕು ಇವಾಗ. ಹೋಗೋಣ. ಸೊ ಫ್ರೆಂಡ್ಸ್, ಬಂದ್ಬಿಟ್ಟೆ ಕಾಲೇಜ್ ಒಳಗಡೆ. ಗಾಡಿದು ಪೆಟ್ರೋಲ್ ಆಗೋಯ್ತು ಮಧ್ಯದಲ್ಲೇ. ಪೆಟ್ರೋಲ್ ಆಗೋಯ್ತು ಅಂತ ನಡ್ಕೊಂಡು ಬಂದೆ. ಅಲ್ಲಿ ಬಿಟ್ಟಿದ್ದೀನಿ. ಇವಾಗ ನಮ್ಮಪ್ಪ ಬಂದು ಪೆಟ್ರೋಲ್ ಹಾಕಿ ಹೋಗ್ತಾರೆ ಅಂತ ಹೇಳಿದ್ದಾರೆ. ಎಷ್ಟು ಜೋರಾಗಿ ಓಡ್ಕೊಂಡು ಬಂದಿದ್ದೀನಿ. ನನಗೆ ಟೈಮ್ ಇಲ್ಲ, ಅದು ಬೇರೆ ಕರೆಕ್ಟ್ ಟೈಮಿಗೆ ಬರೋಣ ಅಂತ ಹೇಳ್ಕೊಂಡಿದ್ದು. ಓಡ್ಕೊಂಡು ಬಂದಿದ್ದೀನಿ. ಇವಾಗ 8:30 ಆಗ್ತೈತೆ. ಇವಾಗ 9 o'clock ಹಾಫ್ ಆನ್ ಅವರ್ ಐತೆ. ಓಡ್ಬೇಕು ಇವಾಗ ಮತ್ತೆ ಕಾಲೇಜಿಗೆ. ಕ್ಲಾಸ್ ರೂಮಲ್ಲಿ ರಿವೈಸ್ ಮಾಡೋಕ್ಕೂ ಇಲ್ಲ ಟೈಮು. ಛೇ ನೋಡೋಣ. ಇಂಗ್ಲೀಷ್ ಎಕ್ಸಾಮೇ ಏನು ಮೈಂಡಲ್ಲಿ ಇದೆಯೋ ಅದೆಲ್ಲ ಆಗ್ಬಿಟ್ರು ಪಾಸ್ ಮಾರ್ಕ್ಸ್ ಸಿಗ್ಬಿಡುತ್ತೆ, ಅದಂತೂ ಗ್ಯಾರಂಟಿ. ಇಂಗ್ಲೀಷ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ಸೊ ಕಾಲೇಜ್ ಹೊರಗಡೆ ಇದ್ದೀನಿ. ಇವಾಗ ಹೋಗ್ತಿದ್ದೀನಿ ರೂಮ್ಗೆ, ಕ್ಲಾಸ್ ರೂಮ್ಗೆ. ಓಯ್ ಸೊ ಫ್ರೆಂಡ್ಸ್, ಇವಾಗ ಹೋಗ್ತಿದ್ದೀವಿ. ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ದೀವಿ. ಇವಾಗ ಓದ್ಕೊಂಡಿದ್ದು ಸಾಕು. 9:30 ಎಕ್ಸಾಮ್. ನಾನೇನು 9 o'clock ಅಂದ್ಕೊಂಡೆ. ಹೋಗೋಣ ಇವಾಗ. ಫುಲ್ ಪ್ರಿಪೇರ್ಡ್. ज़ैनब ले लेंगे इसमें. ಸೊ ಫ್ರೆಂಡ್ಸ್, ಇಂಗ್ಲೀಷ್ ಎಕ್ಸಾಮ್ ಮುಗೀತು ಆ್ಯಂಡ್ ಇವಾಗ ಮನೆಗೆ ಹೋಗ್ತಿದ್ದೀನಿ ನಾನು. ಯೂನಿಫಾರ್ಮಲ್ಲ ಇತ್ತು ಫಸ್ಟ್ ಆಫ್ ಆಲ್. ನಾರ್ಮಲ್ ಬಸ್ಸು ಯಾವತ್ತೂ ಹಾಕಿದ್ದಿಲ್ಲ ಅಂತ ಇವತ್ತು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸೊ ಇವಾಗ ಏನು ಮಂಡೇ ಅಕೌಂಟ್ಸ್ ಐತೆ. ಅಕೌಂಟ್ಸ್ ನಾನು ಕ್ಲಾಸ್ ತೊಗೊತೀನಿ ಅಂತ ಹೇಳಿದ್ರು, ಆದರೆ ತೊಗೊಂಡಿಲ್ಲ. ಅದಕ್ಕೆ ಹೋಗ್ತಿದ್ದೀನಿ ನಾನು ಮನೆಗೆ. ಇವಾಗ ಎಕ್ಸಾಮ್ ಬರೆದಿದ್ದಾಯಿತು. ಹೋಗೋಣ. ಫ್ರೆಂಡ್ಸ್ ಅವರು ಓಪನ್ ಮಾಡಿಲ್ಲ ಗೇಟ್ನ. 1 o'clock ಆಗ್ತೈತೆ. ಅದಕ್ಕೆ ಓಪನ್ ಮಾಡಲ್ಲ ಅಂದರು. ಬಿಡಿ, ಹಿಂಗೆ ಹೋಗೋಣ ಹೇಗಿರ್ಕೊಂಡೆ. ಛ ಅವ್ರು ಓಪನ್ ಮಾಡೋದು 3:45. ಅದು ಬೇರೆ ಕ್ಲೋಸ್ ಮಾಡೋದು 4 o'clock. 4:30 ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಹೋಗೋಣ. ಫ್ರೆಂಡ್ಸ್, ಎಗರ್ಬಿಟ್ಟೆ ಅಲ್ಲಿಂದ. ಸೊ ಇವಾಗ ಹೋಗೋಣ ಮನೆಗೆ ನಡ್ಕೊಂಡು. ಫ್ರೆಂಡ್ಸ್, ಮನೆಗೆ ಕಾಲೇಜಿಗೆ ಬರೋವಾಗ ಏನಾಯಿತು ಗೊತ್ತಾ, ಗಾಡಿ ಪೆಟ್ರೋಲ್ ಆಗೋಯ್ತು. ಹೇಳಿದ್ನ ಐ ಥಿಂಕ್ ಬ್ಲಾಗಲ್ಲಿ ಹಾಕಿಲ್ಲ. ಬೆಳಗ್ಗೆ ಹೇಳಿದ್ದೀನಿ. ಪೆಟ್ರೋಲ್ ಆಗೋಯ್ತು. ಅದಕ್ಕೆ ಇವಾಗ ನಡ್ಕೊಂಡು ಹೋಗಬೇಕು ನಮ್ಮ ಆಂಟಿ ಮನೆಗೆ. ಅಲ್ಲಿ ನಮ್ಮಪ್ಪ ಪೆಟ್ರೋಲ್ ಹಾಕಿರ್ತಾರೆ ಗಾಡಿದಲ್ಲಿ. ಅದನ್ನು ಎತ್ಕೊಂಡು ಹೋಗ್ಬೇಕು ಇವಾಗ. ತಲೆ ಫುಲ್ಲು ನೋವ್ತೈತೆ. ಫುಲ್ ಸ್ಟ್ರೆಸ್ ತೊಗೊಂಡ್ಬಿಟ್ಟಿದ್ದೀನಿ. ಅದು ಬೇರೆ ಓದಿರೋದು ಇಂಗ್ಲೀಷು, ಜನರಲ್ ನಾಲೆಡ್ಜ್ ಆಗ್ಬಿಟ್ಟಿದ್ದೀನಿ ಅದ್ರ ಒಳಗಡೆ. ಹಂಗೆ ಅದು ಬೇರೆ ಗ್ರಾಮರ್ ಈಸಿನೇ ಇತ್ತು. ನೋಡೋಣ ಇವಾಗ ರಿಸಲ್ಟ್ಸ್ ಹೆಂಗೆ ಬರುತ್ತೋ ಅದು ಗೊತ್ತಿಲ್ಲ. ಈಸಿ ಅಂತೀನಿ, ರಿಸಲ್ಟ್ಸ್ ನೋಡಬೇಕು.
ರಿಸಲ್ಟ್ಸ್ ಬರೋ ಗಂಟ ಏನು ಹೇಳೋಕ್ಕಾಗಲ್ಲ ಇವಾಗ. ಆಮೇಲೆ ಇವಾಗ ಪ್ರೀ ಫೈನಲ್ಸ್ ಆಗಿದ ತಕ್ಷಣ ರಿಸಲ್ಟ್ ಸಿಗುತ್ತೆ. ಪ್ರೀ ಫೈನಲ್ಸ್ದು ಆ ರಿಸಲ್ಟ್ಸಲ್ಲಿ ಪಾಸ್ ಅಂದರೆ ಅವರು ಸ್ಟಡಿ ಹಾಲಿಡೇಸ್ ಕೊಡ್ತಾರೆ, ಇಲ್ಲಾಂದರೆ ಎಕ್ಸ್ಟ್ರಾ ಅಡಿಷ್ನಲ್ ಕ್ಲಾಸಸ್ ಇರುತ್ತೆ. ನೋಡೋಣ, ಒಂದು ಸಬ್ಜೆಕ್ಟ್ ಫೇಲ್ ಆದ್ರೂ ಹೋಗಬೇಕು ಅಡಿಷ್ನಲ್ ಕ್ಲಾಸಸ್ಗೆ. ಅದೇ ನನಗೆ ಅದು ಬೇರೆ ಕ್ಯೂ ಎ ಬಿ ಸ್ವಲ್ಪ ಭಯ ಆಗ್ತೈತೆ. ಎಂತಕ್ಕಂದರೆ ಅದೇ ವರ್ಸ್ಟ್ ಸಬ್ಜೆಕ್ಟ್. ನನ್ನ ವರ್ಸ್ಟ್ ಅಂದರೆ ಅದು ವರ್ಸ್ಟ್ ಅಲ್ಲ, ನನಗೆ ಅಂಡರ್ಸ್ಟ್ಯಾಂಡ್ ಮಾಡೋದ್ರಲ್ಲಿ ವರ್ಸ್ಟ್ ಆಗುತ್ತೆ. ಅದು ಡಿಫಿಕಲ್ಟಿ ಜಾಸ್ತಿ ಅದು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಕ್ಯೂ ಎ ಬಿ. ಅದಕ್ಕೆ ಇವಾಗ ಎಕ್ಸ್ಟ್ರಾ ಪ್ರಾಕ್ಟೀಸ್ ತೊಗೊಳ್ಬೇಕು ಸರ್ ಹತ್ರ ಕೇಳಿ. ಆದರೆ ಸರು ಎಷ್ಟು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ, ಆದರೂ ಅದು ಎಷ್ಟು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ತಲೆಗೆ ಹೋಗ್ತಿಲ್ಲ. ಈಗಿನೇ ಅದು, ಆದರೆ ನನಗೆ ತಲೆಗೆ ಹೋಗ್ತಿಲ್ಲ, ಕಷ್ಟ ಆಗ್ತಾಯಿದೆ ನನಗೆ. ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಅದೇ ಅಂತ. ಇವಾಗ ಮಂಡೇ ಅಕೌಂಟ್ಸ್ ಐತೆ, ಅಕೌಂಟ್ಸ್ ಆದಮೇಲೆ ಅದೇ ಓದೋದು ಇವಾಗ. ಓಕೆ ಫ್ರೆಂಡ್ಸ್, ಅಲ್ಲೋಗಿ ವೀಡಿಯೋ ಹಿಡಿತೀನಿ. ಸೊ ಫ್ರೆಂಡ್ಸ್, ಇವನು ಗಾಡಿ ತಗೊಂಡು ಬಾರೋ ಅಂದರೆ ಅಲ್ಲಿಂದ ಏನು ತಳ್ಕೊಂಡು ಬರ್ತಿದ್ದಾನೆ. ಇವಾಗ ನಮ್ಮ ಅಪ್ಪ ಗಾಡಿ ತೊಗೊಂಡು ಬಂದಿದ್ದಾನೆ. ಇವನು ಇದರಿಂದ ಪೆಟ್ರೋಲು ತೆಗಿತಾನೆ. ಅದೇ ರೋಡ್ ಬೋನಕ್ಕು ಅಲ್ಲೆಲ್ಲ ನನ್ನ ಗಾಡಿ ಅಲ್ಲೇ ಐತೆ. ತೆಗಿಯೋಕೆ ಹೇಳಿದ್ದೀನಿ ಪೆಟ್ರೋಲು. ಇವಾಗ ನಾನು ನಮ್ಮ ಅಪ್ಪ ಗಾಡಿದಲ್ಲಿ ಬರ್ತೀನಿ, ಇವನು ನನ್ನ ಗಾಡಿದಲ್ಲಿ ಬರ್ತಾನೆ. ಓಡ್ಸೋಕೆ ಬರಲ್ಲ ಏನಿಲ್ಲ, ಗಾಡಿ ತೊಗೊಂಡು ಬಂದಿದ್ದಾನೆ ನಾನು. ಇವನು ನೋಡಿ ಫ್ರೆಂಡ್ಸ್, ಇಲ್ಲಿ ಇವನಾಟ रे स्टैंड डाल रही का तो तस्वीर रे नहीं उतर प्लीज प्लीज बढ़ती। हाँ एक बार गिर गई तो तस्वीर ಸ್ಟೈಲ್ ನೋಡಿ ಫ್ರೆಂಡ್ಸ್. ಪಾರ್ಕಿಂಗಲ್ಲಿ ಹುಡುಗಿರ್ತಾನೆ ಇದ್ದಾನೆ ಸೇಮ್ ಇವನು. ನಾನು ಇವಾಗ ಈ ಗಾಡಿದಲ್ಲಿ ಬಂದ್ಬಿಟ್ಟಿದ್ದೀನಿ ಮನೆಗೆ ಬಂದೆ. ಸ್ವಲ್ಪ ಹೊತ್ತಾಯ್ತು ರೆಸ್ಟ್ ಮಾಡ್ತಿದ್ದೆ. ನಮ್ಮಮ್ಮ ಏನು ಸಾಂಬಾರು ಮಾಡ್ತಿದ್ರು. ಆವಾಗ ಇದು ಕ್ಯಾ ಬೋಲ್ತೀನಿ ಸರ್, ಮುಲ್ಲಂಗಿಗೆ ನೋಡಿ ಹೆಂಗೈತೆ ಶೇಪು, ನೋಡಿ ಹೆಂಗೆ ಬಂದೈತೆ ಇದು ನ್ಯಾಚುರಲ್ ಆಗಿ. ವಾಟ್ ಎ ನೈಸ್, ಹೆಂಗೈತೆ ನೋಡಿ ಸೇಮು. ಎರಡು ಕಣ್ಣು ಮತ್ತೆ ಒಂದು ಮೂಗು, ಇಲ್ಲಿ ನೋಸಿದು ಹೆಂಗ್